ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಮಾತುಕತೆಗಳ ಆರಂಭ ಅಂತ ಏನಾಯ್ತಲ್ಲ ಏಪ್ರಿಲ್ ಮೊದಲ ವಾರದಲ್ಲಿ, ಆವಾಗಿನಿಂದ ದಾಳಿ ಪ್ರತಿದಾಳಿಗಳ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಅಂತಿಮವಾಗಿ ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಪ್ಪಂದದ ಕರಡು ಪ್ರತಿಗೆ ಡ್ರಾಫ್ಟಿಗೆ ಸೈನ್ ಹಾಕೋದ್ರೊಂದಿಗೆ ಇನ್ನು ನಿಲ್ತಪ್ಪ ಯುದ್ಧ ಅಂತ ಆಯಿತು. ಯಾಕಂದರೆ ಆ ಡ್ರಾಫ್ಟ್ನಲ್ಲಿ ಸ್ಪಷ್ಟವಾಗಿತ್ತು, ಅಮೆರಿಕ ಯಾವ ಕಾರಣಕ್ಕೂ ಇರಾನ್ ಮೇಲೆ ದಾಳಿ ಮಾಡೋಂಗಿಲ್ಲ, ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡುವ ಹಡಗುಗಳನ್ನು ಯಾವ ಕಾರಣಕ್ಕೂ ಇರಾನ್ನವರು ಡಿಸ್ಟರ್ಬ್ ಮಾಡೋಂಗಿಲ್ಲ ಅಂತ. ಬೇಸಿಕಲಿ ಇದ್ದದ್ದು ಒಪ್ಪಂದದ 2 ಅಂಶಗಳು. ಅದು ಉಳಿದಿದ್ದೆಲ್ಲ ಅದರ ಸೈಡ್ ಲೈನು. ಶಾಂತಿ ಆಯಿತು ಅಂತಾಯಿತು. ಅಲ್ಲಿ ಒಪ್ಪಂದ ಸೈನ್ ಆಗ್ತಾ ಇದ್ದಂತೆ ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗೆ ಬಿದ್ವು. ಕ್ರೂಡ್ ಆಯಿಲ್ ಪ್ರೈಸ್ನಾಗ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಒಂದು ಸುದ್ದಿ ನೋಡಿದ್ದೀರೋ ಇಲ್ವೋ ನೀವು? ಸೌದಿ ಅರೇಬಿಯಾದವರು ಪರ್ ಬ್ಯಾರಲ್, ಒಂದು ಬ್ಯಾರಲ್ಗೆ $12 ಕಡಿಮೆ ರೇಟಿಗೆ ಮಾರ್ತೀವಿ ನಾವು ಒಂದಿದ್ದಾರೆ. $12 ಪರ್ ಬ್ಯಾರಲ್ ಕಡಿಮೆ ರೇಟಿಗೆ, ಅಂದರೆ $72 ಪರ್ ಬ್ಯಾರಲ್ ಇದೆ, ನಾವು $60 ಕೊಡ್ತೀವಿ ಅಂತಿದ್ದಾರೆ ಸೌದಿ ಅರೇಬಿಯಾದವರು. ಕಾಂಪಿಟೇಟಿವ್ ಪ್ರೈಸಿಂಗು, ಮಾರುವ ಸ್ಪರ್ಧೆ. ಅಲ್ಲಿಗೆ ಯಾವ ಗ್ಲೋಬಲ್ ರಿಸೆಷನ್ನನ್ನು ನಿರೀಕ್ಷೆ ಮಾಡಲಾಗ್ತಾ ಇತ್ತೋ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ 2 ಕಡೆ ಹೇಳಿದರು. ಕಳೆದ 1-1.5 ದಶಕದಿಂದ ಇಡೀ ಜಗತ್ತು ಅದು ಏನೇನೋ ಸರ್ಕಸ್ ಮಾಡಿ ಬಡತನದ ರೇಖೆಯಿಂದ ಕೋಟ್ಯಾಂತರ ಜನರನ್ನು ಹೊರಗೆ ತೆಗೆದಿದೆಯಲ್ಲ, ಬೇರೆ ಬೇರೆ ದೇಶಗಳೆಲ್ಲ ಸೇರ್ಕೊಂಡು, ಅವರು ಎಲ್ಲಿ ಮತ್ತೆ ಬಡತನದ ರೇಖೆಯೊಳಗೆ ಕುಸಿದು ಬಿಡ್ತಾರೇನೋ ಅನ್ನುವ ಆತಂಕ ಇದೆ ಅಂದಿದ್ರು ಮೋದಿ. ಅದೆಲ್ಲವೂ ಕ್ಲಿಯರ್ ಆದಂಗೆ ಅನ್ನಿಸ್ಬಿಡ್ತು ಒಂದೇ ಸಲ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮೊದಲಿಗೆ ಫ್ರಾನ್ಸ್ನಲ್ಲಿ ಸೈನ್ ಹಾಕಿದ್ದು, ಅಂತಿಮ ಒಪ್ಪಂದಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲೇ ಸೈನ್ ಹಾಕಿದ್ದಾರೆ. ಅದಾದ ನಂತರ 2 ತಿಂಗಳ ಮಾತುಕತೆ ಅಂತೆ. ಏಕಾಏಕಿ ಕ್ರೂಡ್ ಆಯಿಲ್ ಪ್ರೈಸ್ ಬಿದ್ವು, ಶೇರ್ ಮಾರ್ಕೆಟ್ ಮೇಲೆತ್ತು, ಬಂಗಾರದ ಬೆಲೆ ಇಳೀತು, ಬೆಳ್ಳಿ ಬೆಲೆ ಇಳೀತು. ಇನ್ನು ಸರಿ ಹೋಯ್ತಪ್ಪ ಎಲ್ಲ ಅನ್ನುವಾಗ ಮತ್ತೆ ದಾಳಿ. ಇರಾನಿನ 80 ಕಡೆಗಳಲ್ಲಿ ಅಮೇರಿಕ ಏರ್ ಸ್ಟ್ರೈಕ್ ಮಾಡ್ತು. 80 ಕಡೆಗಳಲ್ಲಿ. ಕಾರಣ ಏನು? ಲಾಸ್ಟ್ 24 ಅವರ್ಸ್ನಲ್ಲಿ, ಅಂದರೆ ನೆನ್ನೆ, ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಬರ್ತಾ ಇದ್ದ 3 ಟ್ಯಾಂಕರ್ಗಳ ಮೇಲೆ IRGC ಅಟ್ಯಾಕ್ ಮಾಡಿದೆ. 3 ಟ್ಯಾಂಕರ್ಗಳು ಯಾವ್ಯಾವುದು ಅಂತಲೂ ಹೇಳ್ಬಿಡ್ತೀನಿ. ಒಂದು ಅಲ್ ರೆಕಾಯತ್ ಅಂತ, ಕತಾರ್ನ ಫ್ಲಾಗ್ ಇತ್ತಿದ್ದಕ್ಕೆ LNGಯನ್ನು ಹೇರಿಕೊಂಡು ಹೋಗ್ತಾ ಇತ್ತು. ಇದನ್ನು ಇರಾನಿಯನ್ ಪ್ರೊಜೆಕ್ಟೈಲ್ಗಳು ಅಟ್ಯಾಕ್ ಮಾಡಿದವೆ, ಎಂಜಿನ್ ರೂಮ್ಗೆ ಹೊತ್ಕೊಂಡು ಉರಿದಿದೆ. ಇನ್ನೊಂದು ವೇಡಿಯಾನ್ ಅನ್ನುವಂಥ ಮತ್ತೊಂದು ಟ್ಯಾಂಕರ್, ಸೌದಿ ಅರೇಬಿಯಾದ ಫ್ಲಾಗ್ ಇತ್ತಿದ್ದಕ್ಕೆ ಕ್ರೂಡ್ ಆಯಿಲ್ ಹೇರ್ಕೊಂಡು ಬರ್ತಾ ಇತ್ತು, ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆ. ಒಮನ್ನಿನ ಲಿಮ್ಹಾ ಬಂದರಿನ ಹತ್ರ ಇದರ ಮೇಲೆ ಇರಾನ್ ದಾಳಿ ಮಾಡಿದೆ. ಮತ್ತೊಂದು ಸೈಪ್ರಸ್ ಪ್ರಾಸ್ಪೆರಿಟಿ ಲಿಬಿಯಾ ಫ್ಲಾಗ್ ಇದ್ದಂಥ ಹಡಗು ಕ್ರೂಡ್ ಆಯಿಲ್ ತಗೊಂಡು ಬರ್ತಾ ಇತ್ತು, ಇದರ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಕದನ ವಿರಾಮದ ಉಲ್ಲಂಘನೆ ಇರಾನ್ನಿಂದ ಆಗಿದೆ, ಅದಕ್ಕೆ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. 80 ಸ್ಥಳಗಳ ಮೇಲೆ ಇರಾನಿನ 60ಕ್ಕೂ ಹೆಚ್ಚು ಸಣ್ಣ ದೋಣಿಗಳನ್ನು, ಇರಾನ್ ನೇವಿಯ ಆ್ಯಕ್ಚುಯಲ್ ಪವರ್ ಇರೋದೇ ಆ ಸಣ್ಣ ಸಣ್ಣ ಮೋಟಾರ್ ಬೋಟ್ಗಳು, 60ಕ್ಕೂ ಹೆಚ್ಚು ಅಂಥ ದೋಣಿಗಳನ್ನು ಧ್ವಂಸ ಮಾಡಿದ್ದಾರೆ. ಬಂದರ್ ಅಬ್ಬಾಸ್ ಮೇಲೆ ಅಮೆರಿಕದ ವೈಮಾನಿಕ ದಾಳಿಯಾಗಿದೆ. ಶಸ್ತ್ರಾಗಾರ, ಕ್ಷಿಪಣಿ ಲಾಂಚ್ ಪ್ಯಾಡ್ಗಳ ಮೇಲೆ ಅಟ್ಯಾಕ್ ಆಗಿದೆ. ಶಾಹಿದ್ ಹಕ್ಕಾನಿ ಬಂದರಿನ ಮೇಲೆ ಅಮೆರಿಕದ ಏರ್ ಸ್ಟ್ರೈಕ್ ಆಗಿದೆ. IRGCಯನ್ನು ಟಾರ್ಗೆಟ್ ಮಾಡಿ ಅನೇಕ ದಾಳಿಗಳು ನಡೆದವು. ದೃಶ್ಯಗಳಲ್ಲಿ ದಾಳಿಯ ನಂತರದ ಆಕಾಶದೆತ್ತರಕ್ಕೆ ಚಿಮ್ಮುತ್ತಾ ಇರುವ ಹೊಗೆಯನ್ನು ನೋಡಬಹುದು. ಅಲ್ಲಿಗೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತೀವಲ್ಲ, ಎಲ್ಲಿತ್ತು ಅಲ್ಲಿದೆ ಪರಿಸ್ಥಿತಿ ಬಂದಂಗೆ. ಶಾಂತಿ ಸ್ಥಾಪನೆಯಾಗಿದೆ ಅಂತ ಇರಾನ್ ಅಂತೂ ಇಂತೂ ಅಯಾತುಲ್ಲಾ ಖಮೇನಿ ಮತ್ತು ಅವರ ಕುಟುಂಬದ ಇತರ 4 ಜನರ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳನ್ನು ಶುರು ಮಾಡಿತ್ತು. ಫೆಬ್ರವರಿ 28 ಅಮೆರಿಕದ ಮೊಟ್ಟ ಮೊದಲ ದಾಳಿಯಲ್ಲಿ ಮೃತಪಟ್ಟಿದ್ರು ಇವರು. ಸ್ಟೇಟ್ ಫ್ಯೂನರಲ್ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅವರ ಶವಗಳನ್ನು ಸಂರಕ್ಷಿಸಿ ಇಡಲಾಗಿತ್ತು.
ಶಾಂತಿ ಒಪ್ಪಂದ ಆದಮೇಲೆ ಹೊರಗೆ ತೆಗೆದುಕೊಂಡು ಬಂದರು ಅವನ್ನ. ಕನಿಷ್ಠ 1 ಕೋಟಿ ಜನ ಒಟ್ಟಾರೆ ಈ ಪ್ರಕ್ರಿಯೆಯಲ್ಲಿ, ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವ ನಿರೀಕ್ಷೆಗಳಿದ್ದಾವೆ. ಬಂದಿರುವ ಜನ ಹೆಂಗಿದ್ದಾರೆ ಅಂದರೆ, ಸ್ಟೇಟ್ ಪ್ರಿಪರೇಷನ್ ಹೆಂಗಿದೆ ಅಂದರೆ, ಅಕಸ್ಮಾತ್ ಈ ಅಂತ್ಯ ಸಂಸ್ಕಾರದ ಗದ್ದಲದಲ್ಲಿ ಕಾಲ್ತುಳಿತಾಗಿ ಜನ ಸಿಕ್ಕರೆ ಅವ್ರನ್ನ ಹೂಳೋದಕ್ಕೆ ಅಂತ ಎಷ್ಟು 1,000 ಗುಂಡಿ ತೋಡಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ 3,000 ಗುಂಡಿ ತೋಡಿಟ್ಟಿದ್ದಾರೆ ಸ್ಮಶಾನದಲ್ಲಿ ಅಂತ, ಕಾಲ್ತುಳಿತ ಆದರೂ ಹುಗಿ ಅದಕ್ಕೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ನಡೀತಾ ಇದೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಮಾತಿನಲ್ಲೇನೂ ಇರಾನಿನ ವಿರುದ್ಧ ಸಾಫ್ಟ್ ಕಾರ್ನರ್ ಏನು ಬಂದಿರಲಿಲ್ಲ. ಅವರೇನಂದ್ರು, 1 ವಾರ ರಜೆ ಕೊಟ್ಟಿದ್ದೀವಿ ಇವರಿಗೆ, 1 ವಾರ ರಜೆ ಕೊಟ್ಟಿದ್ದೀವಿ ಇವರಿಗೆ ಅಂತಿದ್ರು. ಅಲ್ಲಿಗೆ 9ನೇ ತಾರೀಕಿನ ತನಕ ಅಂತೂ ಅಬ್ಸಲ್ಯೂಟ್ ಶಾಂತಿ ಇರುತ್ತೆ ಅಂತ ನಾ ಅಂತೂ ಅಂದ್ಕೊಂಡಿದ್ದೆ. 9ನೇ ತಾರೀಕಿನ ತನಕ ಅಂತೂ ಅಬ್ಸಲ್ಯೂಟ್ ಶಾಂತಿ ಇರುತ್ತೆ. ಟ್ರಂಪೇ ಹೇಳಿಬಿಟ್ಟಿದ್ದಾರೆ ಬಿಡಿ 1 ವಾರ ರಜೆ ಅಂತ. ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ಮುಗಿದ ಮೇಲೆ ಏನಾಗುತ್ತೋ ಏನೋ ಇದು ಮುಗಿದೇ ಇಲ್ಲ, ಇನ್ನೂ ಮುಗಿದೇ ಇಲ್ಲ. ಅಲ್ರಿ, ತಮ್ಮ ಸುಪ್ರೀಂ ಲೀಡರ್ನ ಅಂತ್ಯ ಸಂಸ್ಕಾರ ನಡೀತಿರುವಾಗ ಹಾರ್ಮುಜ್ ಜಲಸಂಧಿಯಲ್ಲಿ 3 ಹಡಗುಗಳ ಮೇಲೆ ದಾಳಿ ಮಾಡುವಂಥದ್ದು ಏನಾಗಿತ್ತು? ಇರಾನ್ಗೆ ಏನಾಗಿತ್ತು? ಇರಾನ್ ಏನೋ ನಿರ್ಧಾರ ತಗೊಂಡು ದಾಳಿ ಮಾಡಿಬಿಡ್ತು ಅಂತ ನಂಬುವುದಕ್ಕೆ ನಾನಂತೂ ತಯಾರಿಲ್ಲ. ಇರಾನ್ನಲ್ಲಿ ಒಂದು ಸಿಂಗಲ್ ಹೆಡ್ ಅನ್ನೋದು ಯಾರೂ ಇಲ್ಲ. IRGC ತನಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಮಾಡ್ತಾ ಇದೆ ಅಷ್ಟೇ. ಹಂಗೆ ದಾಳಿ ಮಾಡಿದ್ರು ಇವರು. ಬಟ್ ಅಮೇರಿಕ ಹಂಗೆ ಮಾಡೋದಕ್ಕೆ ಬರೋದಿಲ್ಲ. ಇರಾನಿನ 80 ಸ್ಥಳಗಳ ಮೇಲಿನ ಈ ದಾಳಿಗೆ ಸ್ವತಃ ಡೊನಾಲ್ಡ್ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ. ಬಾಯಿಗೆ ಬಂದಂಗೆ ಬೈದಿದ್ದಾರೆ ಅವರು, ಬಾಯಿಗೆ ಬಂದಂಗೆ. ಈ ಡೊನಾಲ್ಡ್ ಟ್ರಂಪ್ರ ಹೇಳಿಕೆಗಳ ಟಿ ವಿಲಿ ಬರೋದಕ್ಕೆ ಶುರುವಾದ ಮೇಲೆ ಈ ಕನ್ನಡದಲ್ಲಾದರೂ ಅಟ್ಲೀಸ್ಟ್ ನಮಗೊಂದು ಡೆಕೋರಮ್ ಇದೆಯಪ್ಪ. ಕೆಲವು ಶಬ್ದಗಳಿಗೆ ಬೀಪ್ ಹಾಕಿ ಪ್ರಸಾರ ಮಾಡ್ತೀವಿ ನಾವು. ಡೊನಾಲ್ಡ್ ಟ್ರಂಪ್ದು ಹಂಗಲ್ಲ ನೋಡಿ, ಕೇಳಿಸ್ಕೊಳ್ಳಿ. IRGCಗೆ ಅದು ಏನು ಚೇಳು ಕಚ್ಚಿತ್ತೋ ಏನೋ ಗೊತ್ತಿಲ್ಲ. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗ್ತಾ ಇದ್ದ 3 ಟ್ಯಾಂಕರ್ಗಳ ಮೇಲೆ ಅವರು ದಾಳಿ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ 80 ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಏರ್ ಸ್ಟ್ರೈಕ್ ನಡೆಸ್ತು. ಅಮೆರಿಕ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಅಂತ ಇರಾನ್ನವರು ಕತಾರ್ ಮತ್ತು ಬಹರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಹೇಳಿದ್ದು ನಾನು, ಬ್ಯಾಕ್ ಟು ಸ್ಕ್ವೇರ್ ಒನ್ ಆಯಿತು ನೋಡಿ ಎಲ್ಲ ಅಂತ. ಮತ್ತೆ ಯಾವ ಸ್ಥಿತಿಯಲ್ಲಿ ಆರಂಭದಲ್ಲಿತ್ತು ಅದೇ ಸ್ಥಿತಿಗೆ ಬಂತು ಪರಿಸ್ಥಿತಿ. ಕತಾರ್ ಮತ್ತು ಬಹರೇನ್ನಲ್ಲಿನ ಅಮೆರಿಕದ ಸೇನಾ ನೆಲೆ, ಕುವೈತ್ನಲ್ಲಿ ಸೇನಾ ನೆಲೆಗಳನ್ನು, ಕುವೈತ್ ಮತ್ತು ಬಹರೇನ್ನಲ್ಲಿ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನಿನ ದಾಳಿ, ಮಿಸೈಲು, ಡ್ರೋನ್ ಅಟ್ಯಾಕ್ ಶುರು ಮಾಡಿದ್ದಾರೆ. ಇರಾನ್ ವಿದೇಶಾಂಗ ಇಲಾಖೆ ಹೇಳಿಕೆ, ಇರಾನ್ ಮೇಲೆ ಅಮೆರಿಕದ ವಾಯು ದಾಳಿಗೆ ತಕ್ಕ ಉತ್ತರ ಕೊಡ್ತಾ ಇದ್ದೀವಿ. ಶಾಂತಿ ಒಪ್ಪಂದ ಉಲ್ಲಂಘಿಸಿ ಅಮೆರಿಕ ಮತ್ತೆ ದಾಳಿ ಮಾಡಿದೆ. ಅಮೆರಿಕದ ದಾಳಿ ಖಂಡಿಸಿ ಪ್ರತಿ ದಾಳಿ ಮಾಡೇ ಮಾಡ್ತೀವಿ. ಗಲ್ಫ್ನಲ್ಲಿರುವ ಅಮೆರಿಕದ ನೆಲೆಗಳನ್ನು ಟಾರ್ಗೆಟ್ ಮಾಡ್ತೀವಿ. ದೇಶದ ಹಿತಾಸಕ್ತಿ ಮತ್ತು ರಾಷ್ಟ್ರೀಯ ಭದ್ರತೆ ಕಾಪಾಡಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಅಮೆರಿಕ ಈ ಒಪ್ಪಂದವನ್ನು ಪದೇ ಪದೇ ಉಲ್ಲಂಘಿಸ್ತಾ ಇದೆ ಅಂತ ಇರಾನಿನ ವಿದೇಶಾಂಗ ಇಲಾಖೆ ಹೇಳಿಕೆ. ನಾಳೆ ದಿನ ಕ್ರೂಷಿಯಲ್, ಇದು ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ತಣ್ಣಗಾಗತ್ತಾ ಅನ್ನೋದು ಗೊತ್ತಾಗೋದಕ್ಕೆ. ಲೆಟ್ಸ್ ಸಿ. ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ 3 ದೇಶಗಳ ಪ್ರವಾಸದಲ್ಲಿದ್ದಾರೆ. ಅದರ ಭಾಗವಾಗಿ ಮೊದಲಿಗೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ 3 ದೇಶಗಳ ಪ್ರವಾಸ. ಇದು ಇಂಡೋನೇಷ್ಯಾದ ಪ್ರವಾಸದ ಭಾಗವಾಗಿ ತುಂಬ ದೊಡ್ಡದಾದಂಥ ಟೆಂಪಲ್ ಕಾಂಪ್ಲೆಕ್ಸಿಗೆ ಭೇಟಿ ಕೊಟ್ಟರು. ಬ್ರಹ್ಮ, ವಿಷ್ಣು, ಮಹೇಶ್ವರನಿಗಾಗಿ ಇರುವ ಒಂದು ದೇವಸ್ಥಾನಗಳ ಸಂಕೀರ್ಣ ಇದು. ಬ್ರಹ್ಮ, ವಿಷ್ಣು, ಮಹೇಶ್ವರನ ದೇವಸ್ಥಾನ ಜೊತೆಗೆ 240 ಸಣ್ಣ ಸಣ್ಣ ದೇವಸ್ಥಾನಗಳಿದ್ದಾವೆ ಇಲ್ಲಿ. ಸಾವಿರ ವರ್ಷ ಹಳೆಯ ದೇವಸ್ಥಾನ ಇದು. 9ನೇ ಶತಮಾನದಲ್ಲಿ ಕಟ್ಟೋದಕ್ಕೆ ಶುರು ಮಾಡಿದ್ದು. ಪ್ರಂಬನನ್ ದೇವಸ್ಥಾನ. ಇದರ ಜೀರ್ಣೋದ್ಧಾರಕ್ಕೆ ಇಂಡೋನೇಷ್ಯಾ ಮತ್ತು ಭಾರತ ಒಟ್ಟಾಗಿ ಜೀರ್ಣೋದ್ಧಾರ ಮಾಡ್ತಾ ಇವೆ. ಇದನ್ನು 2029ರೊಳಗೆ ಜೀರ್ಣೋದ್ಧಾರ ಪೂರ್ತಿ ಆಗಬಹುದು ಅನ್ನುವ ನಿರೀಕ್ಷೆ.
इतिहास और यहाँ पर एक नई ಎಲ್ಲ ಹಿಂದೂ ವಿಧಿ ವಿಧಾನಗಳೊಂದಿಗೆ ಪೂಜೆ ಪುನಸ್ಕಾರಗಳ ನಡೆದು ಪ್ರಧಾನಿ ನರೇಂದ್ರ ಮೋದಿ ಇದರಲ್ಲಿ ಭಾಗಿಯಾಗಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ. मैं देख रहा था एक ही गुंज महामृत्युंजय जाप यहाँ हो रहा था. ओम नमः शिवाय का उच्चारण हर कोई कर रहा था. ये अपने आप में हृदय को स्पर्श करने वाला था. और मैं देख रहा हूँ कि योग्यकार्ता के इस भव्य मंदिर कॉम्प्लेक्स में अब जब हम पुनर्निर्माण का काम करने जा रहे हैं और ये यूनेस्को का वर्ल्ड हेरिटेज है, मुझे पूरा विश्वास है आज के बाद भारत के यात्री तो यहाँ जरूर आएंगे. दुनिया के दूर दूर क्षेत्रों में कहीं पर भी जाएं, हमें कहीं न कहीं भारत की सांस्कृतिक विरासत के दर्शन होते हैं. ये पूरे साउथ ईस्ट एशिया का दूसरा सबसे बड़ा हमारी विरासत की पहचान है. इस मंदिर में भगवान शिव, माँ दुर्गा और गणेश जी की प्रतिमाएं हैं. सदियों तक इस मंदिर में बहुत आस्था से पूजा होती रही है. आज मुझे भी इस मंदिर के दर्शन और बिल्कुल शास्त्रोक्त रूप से पूजन करने का सौभाग्य मिला है. ये मेरे जीवन के लिए बहुत ही चैतन्यपूर्ण क्षण में मान सकता हूं. मेरे मित्र राष्ट्रपति जी जिस प्रकार से किसी काम को हाथ में लेते हैं तो एक फौजी के नाते बहुत वेल प्लान करते हैं और समय से पहले पक्का पूरा करेंगे. और आज उन्होंने मुझसे प्रॉमिस लिया है कि 29 के पहले इस काम को हम कर लेंगे और आपको दोबारा आना है. मैं आपको वादा करता हूं कि मैं इसके पुनर्निर्माण के बाद जरूर यहां आऊंगा और आपके साथ इस उत्सव को मनाऊंगा. ಯಾಕೆ ಈ ಕಾರ್ಯಕ್ರಮ ಅಷ್ಟು ಮುಖ್ಯ ಅನ್ನಿಸಿಕೊಳ್ಳುತ್ತೆ? ಇಂಡೋನೇಷ್ಯಾದಲ್ಲಿ ಹತ್ತತ್ರ 90% ಮುಸ್ಲಿಂ ಪಾಪ್ಯುಲೇಷನ್ ಇರುವ ದೇಶ ಅದು. 90%. ಇನ್ನುಳಿದವರಲ್ಲಿ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಅಂತ ಬಂದರೆ ಕ್ರಿಶ್ಚಿಯನ್ಸು. ಮೂರನೇ ಸ್ಥಾನದಲ್ಲಿ ಹಿಂದೂಗಳು ಬರ್ತಾರೆ, ಲೆಸ್ ದೆನ್ 2%, 2%ಗಿಂತ ಕಡಿಮೆ. ಬೌದ್ಧರಿದ್ದಾರೆ. ಐ ಥಿಂಕ್ ನೆನ್ನೆನೂ ಹೇಳ್ತಾ ಇದ್ದೆ ನಾನು, ಯಾಕೆ ಆ ದೇಶ ಬಹಳ ಕುತೂಹಲಕಾರಿ ಅನಿಸುತ್ತೆ ಅಂತ. ಅಲ್ಲಿನ ಮುಸ್ಲಿಂ ಪಾಪ್ಯುಲೇಷನ್ ಬಹಳ ಸಾರ್ಟೆಡ್ ಇದ್ದಾರೆ. ನಮ್ಮ ಆರಾಧನಾ ಪದ್ಧತಿ ಇಸ್ಲಾಮಿಕ್, ನಮ್ಮ ಸಾಂಸ್ಕೃತಿಕ ಬೇರು ಹಿಂದುತ್ವ ಅನ್ನೋದು ಅವ್ರಿಗೆ ಬಹಳ ಅಂದರೆ ಬಹಳ ಕ್ಲಾರಿಟಿ ಇದೆ. ಅವರ ನ್ಯಾಷನಲ್ ಏರ್ಲೈನ್ಸ್ ಹೆಸರು ಗರುಡ. ಅವರು ನೋಟಿನಲ್ಲಿ ಗಣೇಶನ ವಿಗ್ರಹ ಪ್ರಿಂಟ್ ಮಾಡ್ತಾರೆ. ವಾಷಿಂಗ್ಟನ್ನಲ್ಲಿ ಇಂಡೋನೇಷ್ಯಾದ ರಾಯಭಾರ ಕಚೇರಿ ಸ್ಥಾಪನೆ ಆದರೆ ಅದರ ಹೊರಗಡೆ ಅವರು ಸರಸ್ವತಿ ವಿಗ್ರಹ ಇಡ್ತಾರೆ. ಕಾನ್ಫ್ಲಿಕ್ಟ್ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ ಆ ವಿಷಯದಲ್ಲಿ. ನೋಡಿ, ಆ ಕಾರಣಕ್ಕೆ ಒಂದು ಸ್ಟಡಿ ಆಯಿತು. ಪರ್ ಮಿಲಿಯನ್ ಮುಸ್ಲಿಂ ಪಾಪ್ಯುಲೇಷನ್ಗೆ ಐಸಿಸ್ಗೆ ಹೋಗಿ ಸೇರಿಕೊಂಡವರ ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಆಯಿತು. ಲೀಸ್ಟ್ ಪರ್ಸಂಟೇಜ್ ವಾಸ್ ಇನ್ ಇಂಡೋನೇಷ್ಯಾ, ಅತ್ಯಂತ ಕಡಿಮೆ. ಅತಿ ಹೆಚ್ಚು ಯುರೋಪಿಯನ್ ದೇಶಗಳು ಕಾಂಟ್ರಿಬ್ಯೂಟ್ ಮಾಡಿದ್ದು ಮುಸ್ಲಿಂ ಜನಸಂಖ್ಯೆಗೂ ಐಸಿಸ್ಗೆ ಜಾಯ್ನ್ ಅದಂದರೆ ಭಯೋತ್ಪಾದನೆ ಹಾದಿ ಹಿಡಿದಂಥ ಯುವ ಸಮುದಾಯಕ್ಕೂ ಪರ್ಸಂಟೇಜ್ ಲೆಕ್ಕ ಹಾಕಿದಾಗ ಲೀಸ್ಟ್ ಕಾಂಟ್ರಿಬ್ಯೂಷನ್ ಇಂಡೋನೇಷ್ಯಾದಲ್ಲಿತ್ತು. ಇವತ್ತಿಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮಕಥೆಗಳು ನಡೆಯೋದು ಇಂಡೋನೇಷ್ಯಾದಲ್ಲಿ. ರಾಮಕಥೆಗಳು, ರಾಮಾಯಣ ಅಂದರೆ ಅಲ್ಲಿನ ಜನರಿಗೆ ಅಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ. ಈ ದೇವಸ್ಥಾನದಲ್ಲಿ ಇದರ ಆವರಣದ ಸುತ್ತಲೂ ರಾಮಾಯಣ ಮಹಾಭಾರತದ ಕಥೆಗಳಿದ್ದಾವೆ. ಇಂಡೋನೇಷ್ಯಾದಲ್ಲಿ ಓಡಾಡ್ತಾ ಇದ್ದರೆ, ಅಂದರೆ ನಾ ಹೇಳಿದ್ನಲ್ಲ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ದೇ ಆರ್ ವೆರಿ ಸಾರ್ಟೆಡ್. ಆರಾಧನಾ ಪದ್ಧತಿ ಪ್ರಕಾರ ನಾವು ಇಸ್ಲಾಮಿಕ್, ಬಟ್ ನಮ್ಮ ಸಾಂಸ್ಕೃತಿಕ ವಿರಾಸತ್, ಸಾಂಸ್ಕೃತಿಕ ಬೇರು ಹಿಂದುತ್ವ, ಹಿಂದೂಯಿಸಮ್ ಅಂತ ನಂಬುವ ಜನಸಂಖ್ಯೆ ಅಲ್ಲಿದೆ. ಆ ಕಾರಣಕ್ಕೆ ದೇವಸ್ಥಾನಗಳ ಅಷ್ಟು ದೊಡ್ಡದೊಂದು ಸಂಕೀರ್ಣ. ನೋಡಿ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅದು 1991ನಲ್ಲೇ ಘೋಷಣೆ ಮಾಡಿದ್ರು. 1998ಅಲ್ಲಿ ಇಂಡೋನೇಷ್ಯಾದ ರಾಷ್ಟ್ರೀಯ ಸಾಂಸ್ಕೃತಿಕ ಆಸ್ತಿ ಅಂತ ಅದನ್ನು ಘೋಷಣೆ ಮಾಡಿದ್ರು. 9ನೇ ಶತಮಾನದಲ್ಲಿ ಅದನ್ನು ಆಳ್ತಾ ಇದ್ದ ಹಿಂದೂ ರಾಜರುಗಳು ಕಟ್ಟೋದಕ್ಕೆ ಶುರು ಮಾಡಿದ್ದು ರಾಕೈ ಪಿಕಾಟನ್ ಅನ್ನುವಂಥ ರಾಜ. ಮತಾರಂ ಅನ್ನುವ ಸಾಮ್ರಾಜ್ಯದ
ರಾಕೈ ಪಿಕಾಟನ್ ಅನ್ನುವಂಥ ರಾಜ ಇದನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದು. 100 ವರ್ಷಗಳ ಕಾಲ ಕಾಮಗಾರಿ ಆಯಿತು. ಅದಾದ ಮೇಲೆ ಹತ್ತಿರದಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟ ಆಗುತ್ತೆ. ದೇವಸ್ಥಾನದ ನಿರ್ಮಾಣ ಕಾಮಗಾರಿಯನ್ನು ಪೂರ್ತಿ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ನಮ್ಮಲ್ಲಿ ಬ್ರಿಟಿಷರು ಬಂದಂಗೆ ಅಲ್ಲಿಗೆ ಡಚ್ಚರು ಬಂದರು. ಡಚ್ಚರದು ದೊಡ್ಡ ಗುಣನೇ, ಅಂದರೆ ಇಲ್ಲಿ ಬ್ರಿಟಿಷರು ಮಾಡ್ದಂಗೆಲ್ಲ ಮಾಡಲಿಲ್ಲ. ಅವರು ಈ ದೇವಸ್ಥಾನದ ಸಂರಕ್ಷಣೆಗೆ ಒಂದು ಪ್ರಯತ್ನ ಪಡ್ತಾರೆ. ಈಗ ಭಾರತ, ಇಂಡೋನೇಷ್ಯಾ ಸೇರಿಕೊಂಡು ಬಹಳ ವೈಜ್ಞಾನಿಕವಾಗಿ ಇದರ ಪುನರುಜ್ಜೀವನದ ಕಾಮಗಾರಿಯನ್ನು ಕೈಗೊಳ್ತಾ ಇದ್ದಾರೆ. ಇಂಡೋನೇಷ್ಯಾ ಅಧ್ಯಕ್ಷರು ಈ ಸಮಾರಂಭದಲ್ಲಿದ್ದರು. ಅವರು ನನ್ನದು ಭಾರತೀಯ DNA ಅಂತ ಹೇಳಿದ್ರು. ಅವರು 2ನೇ ಸಲನೋ 3ನೇ ಸಲನೋ ಇದನ್ನು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ ಅವರು. Thank you for inviting me here. Just before I made my state visit to India, genome sequencing test, I tested my DNA and I found out I had Indian DNA. No, this is true, you know. And that's why I think every time I hear some music, especially Indian music, I find my body moving. ಅಯೋಧ್ಯೆಯ ಸುದ್ದಿ ಹುಂಡಿ ಕಳ್ಳತನದ್ದಲ್ಲ ಇದು. ಒಂದು ಸಿನಿಮಾ ಬರ್ತಾ ಇದೆ, ಶ್ರೀರಾಮ ಭೂಮಿ ಅಂತ. ಶ್ರೀರಾಮ ಭೂಮಿ ಸಿನಿಮಾ. ಆ ಸಿನಿಮಾದ ಚಿತ್ರೀಕರಣ ಅಯೋಧ್ಯೆಯಲ್ಲಿ ಇವತ್ತು ಶುರುವಾಯಿತು. ಒಟ್ಟಾರೆಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟುವುದಕ್ಕೆ ನಡೆದ ಹೋರಾಟ ಹೆಂಗಿತ್ತು ಅಂತ ಹೇಳುವ ಸಿನಿಮಾ ಇದು. ಈಗಾಗಲೇ ಶೂಟಿಂಗ್ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಕೆಲವು ಪಾರ್ಟ್ಗಳ ಶೂಟಿಂಗ್ ಇದೆ, ಒಂದು 15 ದಿವಸದ ಶೂಟಿಂಗ್ ಅಂತೆ. ಅನುಪಮ್ ಖೇರ್ ಲೀಡ್ ರೋಲ್ನಲ್ಲಿದ್ದಾರೆ ಇದರಲ್ಲಿ. ಅನುಪಮ್ ಖೇರ್ ಬಂದಿದ್ರು ಇವತ್ತು. ರಾಮಲಲ್ಲಾನ ದರ್ಶನ, ಹನುಮಾನ್ ಘಡಿಯ ದರ್ಶನವನ್ನು ಪಡೆದರು. ಬಿಗ್ ಬಜೆಟ್ ಸಿನಿಮಾ ಝೀ ಸ್ಟುಡಿಯೋಸ್ ಅವರು ಮಾಡ್ತಿದ್ದಾರೆ. ಈ ಕೇರಳ ಸ್ಟೋರಿ 2ದ ಡೈರೆಕ್ಷನ್ ಮಾಡಿದರು ಕಾಮಾಖ್ಯ ನಾರಾಯಣ ಸಿಂಗ್ ಅವರೇ ಇದರದ್ದು ಡೈರೆಕ್ಟರ್. ರಾಮಭೂಮಿ ಸಿನಿಮಾ. ರಿತ್ವಿಕ್ ಭೌಮಿಕ್ ಅನ್ನುವ ಇನ್ನೊಬ್ಬ ನಟ ಇದ್ದಾರೆ, ಅಮೃತಾ ಖಾನ್ವಿಲ್ಕರ್ ಈ ಸಿನಿಮಾದಲ್ಲಿದ್ದಾರೆ. ಡಾನ್ಸಿಂಗ್ ಶಿವ ಫಿಲ್ಮ್ಸ್ ಮತ್ತು ಸಿನೆಕಾರ್ನ್ ಎಂಟರ್ಟೈನ್ಮೆಂಟ್ ಸಂಸ್ಥೆಯವರ ಜಂಟಿ ನಿರ್ಮಾಣ. ಅನುಪಮ್ ಖೇರ್ 552ನೆಯ ಸಿನಿಮಾ ಅಂತಿತ್ತು. 10ರಿಂದ 12 ದಿವಸ ಅಯೋಧ್ಯೆಯಲ್ಲಿ ಶೂಟಿಂಗು. ಅದು ಇವತ್ತಿನಿಂದ ಆರಂಭ ಆಯಿತು. ಅನುಪಮ್ ಖೇರ್ ರಾಮಲಲ್ಲಾನ ದರ್ಶನ ಪಡೆಯುವ ಮೂಲಕ ಶೂಟಿಂಗನ್ನು ಶುರು ಮಾಡಿದ್ರು. ಬೇರೆ ಬೇರೆ ಕಡೆ ಶೂಟಿಂಗ್ ಆಗಿದೆ ಈಗ. ಆಲ್ರೆಡಿ ಫಿಲ್ಮ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಇದರದ್ದು. ಅನುಪಮ್ ಖೇರ್ ಮಾತಾಡಿದ್ದಾರೆ, ಕೇಳಿಸ್ಕೊಡಿ. ಈ ಸಿನಿಮಾ, ರಂಗಭೂಮಿ, ಬೇರೆ ಬೇರೆ ಕಲಾ ಪ್ರಕಾರಗಳು, ಸಾಹಿತ್ಯ, ಇದೆಲ್ಲದರಲ್ಲೂ ಎಂಥದ್ದೊಂದು ಶಿಫ್ಟ್ ಬಂತಲ್ಲ, 180 ಡಿಗ್ರಿ ಶಿಫ್ಟ್. ಇತ್ತೀಚೆಗೆ ಯಾವುದೋ ಒಬ್ಬ ಸಿನಿಮಾ ನಿರ್ದೇಶಕ, ಈ ಥರದೇ ಒಂದು ಯಾವುದೋ ಸಿನಿಮಾ ನಿರ್ದೇಶಕ, ಐ ಥಿಂಕ್ ಅಗ್ನಿಹೋತ್ರಿ ಮಾತಾಡ್ತಾ ಇದ್ದದ್ದು ಅಂತ ಅನ್ಸುತ್ತೆ ನನಗೆ. ಮುಂಚೆ ಭಾರತದಲ್ಲಿನ ಬಹುಸಂಖ್ಯಾತರ ಭಾವನೆಗಳಿಗೆ ದುಃಖ ತರುವಂಥ, ನೋವಾಗುವಂಥ ಸಿನಿಮಾಗಳು ಬಂದಾಗ ನಾವೆಲ್ಲೋ ಒಂದು ಧ್ವನಿ ಎತ್ತುತ್ತಿದ್ವಿ. ಹಿಂಗ್ಯಾಕೆ ಮಾಡಿದ್ರಿ ನೀವು ಸಿನಿಮಾ, ಇದು ಹರ್ಟ್ ಆಗ್ತಾ ಇದೆ, ಇದರಲ್ಲಿ ಸುಳ್ಳು ಹೇಳಿದ್ದೀರಿ, ಹಿಂಗ್ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ, ನಮಗೆ ಬೇಕಾದಂಗೆ ನಾವು ಸಿನಿಮಾ ಮಾಡಿದ್ದೀವಿ, ಬೇಕಿದ್ರೆ ನೀವು ಸಿನಿಮಾ ಮಾಡ್ಕೊಳ್ಳಿ, ನಿಮಗೆ ಯಾರು ಬೇಡ ಅಂತಾರೆ ಅಂತಿದ್ರಂತೆ. ನಿಮಗೆ ಯಾರು ಬೇಡ ಅಂತಾರೆ ಅಂತ. ಈಗ ಆ ಮಾತನ್ನು ನಾವು ಹೇಳ್ತೀವಿ ಅಂತಾರೆ ಅವರು. ಈಗ ಸಿನಿಮಾಗಳು ಬಂದಾಗ ಇದು ಪ್ರೊಪಗಂಡಾ ಸಿನಿಮಾ, ದ್ವೇಷ ಹರಡಿಸುವ ಸಿನಿಮಾ ಎಲ್ಲ ಹೇಳ್ತಾರಲ್ಲ, ನಿಮಗೆ ಯಾರು ಬೇಡ ಅಂತಾರೆ. ಇದು ಸುಳ್ಳು ಅನಿಸಿದ್ರೆ ನಿಮಗೆ ಯಾವ್ದು ಸತ್ಯ ಅನಿಸುತ್ತೋ ನೀವು ಮಾಡಿ, ಜನ ಅದನ್ನ ಯಾವುದು ಬೇಕಾದನ್ನ ಒಪ್ಕೊಳ್ತಾರೆ ಅಂತ. ನೋಡಿ, ಇಂಥದ್ದೊಂದು ಶಿಫ್ಟು ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ರಂಗಭೂಮಿಯಲ್ಲಿ ಬಂತು, ಸಂಶೋಧನೆಯಲ್ಲಿ ಬಂತು, ಸಂಶೋಧನಾ ಕ್ಷೇತ್ರದಲ್ಲಿ ಬಂತು, ಸಾಹಿತ್ಯದಲ್ಲಿ ಬಂತು. ವಿಚಿತ್ರ ಅಂದರೆ
ಕಾಶ್ಮೀರ್ ಫೈಲ್ಸ್ ಥರದ ಸಿನಿಮಾಗೆ ಪ್ರೊಪಗಂಡ ಸಿನಿಮಾ ಅಂದ್ಬಿಟ್ರು. ಕಾಶ್ಮೀರ ಫೈಲ್ಸ್ನಿಂದ ದುರಂಧರ್ ತನಕ ಪ್ರೊಪಗಂಡ ಸಿನಿಮಾ. ಈಗ ಮತ್ತೊಂದು ಬರ್ತಾ ಇದೆ, ಶ್ರೀರಾಮ ಭೂಮಿ. ಹುಂಡಿ ಕಳ್ಳತನದ ಚರ್ಚೆಗಳ ಮಧ್ಯದಲ್ಲಿ ಅಲ್ಲೊಂದು ಶೂಟಿಂಗ್ ಶುರುವಾಯಿತು. ಹುಂಡಿ ಕಳ್ಳತನದ ವಿಷಯವನ್ನು ಅನುಪಮ್ ಖೇರ್ಗೆ ಕೇಳಲಾಯಿತು. ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಅವ್ರೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಮ್ಮೆ. ಮುಂದಿನ ಸುದ್ದಿಗೆ ಹೋಗೋಣ. AIMIMನ ಸಂಸದ ಅಸಾದುದ್ದೀನ್ ಓವೈಸಿ ಅವರಿಗೆ ಸಂಬಂಧಿಸಿದ ಅವರ ಹೇಳಿಕೆಗಳಿಗೆ ಸಂಬಂಧಿಸಿದ ಸುದ್ದಿ ಇದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರುಗಳದೊಂದು ಮೀಟಿಂಗ್ ಮಾಡಿದಾರಂತೆ. ಅಮಿತ್ ಶಾ ಸುಮ್ಮನೆ ಮೀಟಿಂಗ್ ಮಾಡೋದಿಲ್ಲ, ಅದನ್ನು ನಾನು ಹೇಳಿದ್ದಲ್ಲ, ಓವೈಸಿ ಅವರೇ ಹೇಳ್ತಾ ಇದ್ದಾರೆ. ಸುಮ್ಮನೆ ಎಲ್ಲ ಮೀಟಿಂಗ್ ಮಾಡೋದಿಲ್ಲ ಆ ಮನುಷ್ಯ ಅಂತ. ಅಮಿತ್ ಶಾ ಯಾವುದೇ ಸಭೆ ನಡೆಸ್ತಾರೆ ಅಂದರೆ ನೆನಪಿಟ್ಕೊಳ್ಳಿ, ಅಮಿತ್ ಶಾ ಕಚ್ಚಾ ಕೆಲಸ ಮಾಡೋ ಮನುಷ್ಯ ಅಲ್ಲ, ಅವರು ಗಾಳಿಲಿ ಗುಂಡು ಹಾರಿಸೋದಿಲ್ಲ. ಅಮಿತ್ ಶಾ ಏನೋ ದೊಡ್ಡ ಯೋಜನೆಗೆ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ನನಗೀಗ ಅನುಮಾನ ಇರೋದು ಅವರು ದೇಶದಲ್ಲಿ NRC ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳದೊಂದು ನಿಯೋಗ ಮಾಡಿದ್ದಾರೆ. ಅವ್ರ ಕೆಲಸ ಏನು? ಎಲ್ಲಿ ಅಚಾನಕ್ಕಾಗಿ ಜನಸಂಖ್ಯೆ ಹೆಚ್ಚಳ ಆಗಿದೆ, ಅವರು ಹೊರಗಿನಿಂದ ಬಂದಿಲ್ಲ, ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ಗಳ ಜೊತೆ ಅಮಿತ್ ಶಾ ಸಭೆ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಎಲ್ಲರಿಗೂ ನಾನು ಹೇಳ್ತೀನಿ, SIR ಸಾಮಾನ್ಯ ಕೆಲಸ ಅಲ್ಲ. ಅದು ಅಸಾದುದ್ದೀನ್ ಓವೈಸಿ ಅವರೇ ಸ್ಲಿಪ್ ಆಫ್ ಟಂಗ್, ಅದು NRC ಅಂತ ಹೇಳೋ ಬದಲು SIR ಅಂತ ಹೇಳಿದ್ದಾರೆ. ಇದಕ್ಕಾಗಿ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ, ಈ SIR ಸಾಮಾನ್ಯ ಕೆಲಸ ಅಲ್ಲ, ಎಲ್ಲರನ್ನು ಒಳಗೊಳ್ಳುವ ಕೆಲಸ ಅಲ್ಲ, ಹೊರಗೆ ಹಾಕೋ ಕೆಲಸ ಮಾಡ್ತಾರೆ. ನಾವೇನು ಮಾಡಬೇಕು? ಸುಪ್ರೀಂ ಕೋರ್ಟ್ ಆದೇಶ ಕಾನೂನಾಗತ್ತೆ. ಇದಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಈ ಕೆಲಸ ಮಾಡೋಣ. ಮತ್ತೊಮ್ಮೆ ತೆಲಂಗಾಣ ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತೀನಿ, ನೀವು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡಿ. ಅಂದರೆ ತೆಲಂಗಾಣ ರಾಜ್ಯದಲ್ಲಿರುವ ಎಲ್ಲರೂ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು, ಇವರ ತಲೆ ತಲಾಂತರಗಳಿಂದ ಇಲ್ಲೇ ಇದ್ದವರು ಅನ್ನುವ ಪ್ರಮಾಣ ಪತ್ರವನ್ನು ತೆಲಂಗಾಣ ಗೌರ್ಮೆಂಟ್ ಕೊಟ್ಟುಬಿಡ್ಬೇಕಂತೆ. ಕೊನೆಗೆ ಫೈನಲ್ ಲಿಸ್ಟ್ ಬಂದ ಮೇಲೆ ಅಯ್ಯೋ ಇದು ತಪ್ಪಾಯಿತು ಅನ್ನೋ ಮಾತು ಹೇಳಬೇಡಿ ಅಂತಾರೆ. CAA NRC ಇದರ ಸುತ್ತ ಹುಟ್ಟಿಕೊಂಡ ವಿವಾದಗಳ ಕಥೆ ನಿಮಗೆ ಗೊತ್ತಿದೆ. CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಕೇಂದ್ರ ಸರ್ಕಾರ ಇದನ್ನು ತರೋದಕ್ಕೆ ಹೊರಟಿತ್ತು. ಭಾರತಕ್ಕೆ ತಾಗಿಕೊಂಡಿರುವ ರಾಷ್ಟ್ರಗಳಿಂದ ಅಂದರೆ ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ದೇಶಗಳಿಂದ. ಈ ಲಿಸ್ಟ್ನಲ್ಲಿ ಅಫ್ಘಾನಿಸ್ತಾನ ಅನ್ನೋ ಹೆಸರು ಕೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗ್ಬಿಡ್ತು. ಏನದು ಅಫ್ಘಾನಿಸ್ತಾನ ಭಾರತಕ್ಕೆ ತಾಕೊಂಡಿದೆಯಾ ಅಂತ ಮ್ಯಾಪ್ ತೆಗೆದು ನೋಡಿ ಒಂದು ಸಲ ಕರೆಕ್ಟಾಗಿ. ಅಫ್ಘಾನಿಸ್ತಾನವು ಭಾರತದ ನೆರೆ ರಾಷ್ಟ್ರ. 1947ರಲ್ಲಿ ಯಾವ್ಯಾವುದೋ ಪುಣ್ಯಾತ್ಮರು ಸೇರ್ಕೊಂಡು ಏನೋ ಒಂದು ಅಧ್ವಾನ ಮಾಡದೆ ಹೋಗಿದ್ರೆ ಪಾಕಿಸ್ತಾನ ಚೀನಾಕ್ಕೂ ಒಂದಕ್ಕೊಂದು ಟಚ್ಚೇ ಆಗ್ತಿರಲಿಲ್ಲ ರೀ. ಅಫ್ಘಾನಿಸ್ತಾನ ನಮ್ಮ ನೆರೆ ರಾಷ್ಟ್ರವಾಗಿರ್ತಾ ಇತ್ತು. ಇರಲಿ ಬಿಡಿ. ಈ ದೇಶಗಳಲ್ಲಿ ಧಾರ್ಮಿಕ ಹಿಂಸೆಗೊಳಪಟ್ಟು ಶರಣಾಗತಿ ಕೇಳಿಕೊಂಡು ಭಾರತಕ್ಕೆ ಬರುವ ಜನರಿಗೆ ಭಾರತದ ಪೌರತ್ವವನ್ನು ಕೊಡುವ ಕಾಯ್ದೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಯಾರ್ಯಾರಿಗೆ ಕೊಡೋದು? ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು ಮತ್ತು ಕ್ರಿಶ್ಚಿಯನ್ನರು. ಹಿಂದೂಗಳು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು, ಕ್ರಿಶ್ಚಿಯನ್ನರು, ಈ ಸಮುದಾಯಕ್ಕೆ ಸೇರಿದ ಜನ ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ನಂಬಿಕೆಯ ಕಾರಣಕ್ಕಾಗಿ ನಮ್ಮ ಮೇಲೆ ದೌರ್ಜನ್ಯ ಆಯಿತು, ನಮಗೆ ರಕ್ಷಣೆ ಕೊಡಿ ಅಂತ ಭಾರತಕ್ಕೆ ಬಂದ್ರಲ್ಲ. ಆ್ಯಕ್ಚುಲಿ ಅವಾಗ ಕೇಂದ್ರ ಸರ್ಕಾರ ಹೇಳಿದ್ದು 2014 ಡಿಸೆಂಬರ್ 31ಕ್ಕಿಂತ ಮುಂಚೆ ಭಾರತದೊಳಗೆ ಯಾರ್ಯಾರು ಈ ಕಾರಣಕ್ಕೆ ಬಂದಿದ್ದಾರೋ ಅವ್ರಿಗೆಲ್ಲ ನಾವು ಭಾರತದ ಪೌರತ್ವ ಕೊಡ್ತೀವಿ ಅಂತ ಹೇಳ್ತು. ಆ ನಂತರ ಹಾಗೆ ವಲಸೆ ಬಂದವರು ಕೇಂದ್ರ ಸರ್ಕಾರವನ್ನು ಕೇಳಿಕೊಂಡ್ರು, 2014 ಡಿಸೆಂಬರ್ 31 ಕಟ್ ಆಫ್ ಡೇಟ್ ಅಂತ ಇಡಬೇಡಿ, 2024 ಡಿಸೆಂಬರ್ 31 ಕಟ್ ಆಫ್ ಡೇಟ್ ಆಗಲಿ ಅಂತ ಭಾರತ ಅದಕ್ಕೆ ಒಪ್ಕೊಂಡಿತು. ಅದರ ವಿರುದ್ಧ ದೊಡ್ಡ ಪ್ರತಿಭಟನೆ. ಯಾವ ಕಾರಣಕ್ಕೆ ಪ್ರತಿಭಟನೆ? ಆ ಲಿಸ್ಟ್ನಿಂದ ಮುಸ್ಲಿಮರನ್ನು ಬಿಟ್ಟಿದ್ದೀರಿ ನೀವು ಅಂತ.
ಈ ದೇಶಗಳಿಂದ ಧಾರ್ಮಿಕ ರಿಲಿಜಿಯಸ್ ಪರ್ಸಿಕ್ಯೂಷನ್ಗೆ ಒಳಗಾಗಿ ಬಂದವರು ಇಂತಿಂಥವ್ರಿಗೆ ಪೌರತ್ವ ಕೊಡ್ತೀವಿ ಅಂತ ಹೇಳೋರ ಲಿಸ್ಟ್ನಿಂದ ಮುಸ್ಲಿಮರನ್ನ ಯಾಕೆ ಬಿಟ್ಟಿದ್ದೀರಿ? ಇದು ಸಂವಿಧಾನ ವಿರೋಧಿ ಅಂತ ಪ್ರತಿಭಟನೆ ಆಯಿತು. ಅದಕ್ಕೆ ಅವತ್ತೇ ಅಮಿತ್ ಶಾ ಕೇಳಿದ್ರು, ಭಾರತದಿಂದ ಪಾಕಿಸ್ತಾನ ಪ್ರತ್ಯೇಕ ಆಗಿದ್ಯಾಕೆ? ನೀವು ಕಾಫಿರರು, ನಿಮ್ಮಿಂದ ನಾವು ಆಳಿಸ್ಕೊಳ್ಳೋರಲ್ಲ, ನಾವು ಪ್ರತ್ಯೇಕ ದೇಶ ಮಾಡಿಕೊಳ್ತೀವಿ, ಮುಸ್ಲಿಮರಿಗೊಂದು ಪ್ರತ್ಯೇಕ ದೇಶ ಅಂತಲ್ವಾ? ಮುಸ್ಲಿಮರಿಗೊಂದು ಪ್ರತ್ಯೇಕ ದೇಶ ಅಂತಾಗಿ ಅಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗುತ್ತೆ ಅಂದರೆ ಏನರ್ಥ? ಅದು ಧಾರ್ಮಿಕ ಕಾರಣಕ್ಕೆ ಏನರ್ಥ? ಅದಾದಮೇಲೆ ಇನ್ನೂ ಒಂದು ವಾದ ಬಂತು, ಪಾಕಿಸ್ತಾನ ಮುಸ್ಲಿಂ ದೇಶ ಆಗಿರಬಹುದು, ಅದು ಸುನ್ನಿ ಬಾಹುಳ್ಯದ ದೇಶ, ಅಲ್ಲಿ ಶಿಯಾಗಳಿಗೆ ತುಂಬ ಹಿಂಸೆ ಕೊಡ್ತಾರೆ, ಅಹಮದಿಯರ ಬದುಕಂತೂ ನರಕ ಅಲ್ಲಿ. ಆ ವಾದವೂ ಬಂತು. ಅದಕ್ಕೆ ಪಾಕಿಸ್ತಾನ್ ಇಸ್ ಎ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್, ನಾಟ್ ಸುನ್ನಿ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅಂದರೆ ಅದರಲ್ಲಿ ಶಿಯಾಗಳು, ಅಹಮದಿಯರು, ಅಹಲೆ ಹದೀಸು, ಬೆರೆಲ್ವಿಗಳು ಎಲ್ಲರೂ ಆರಾಮಾಗಿರಬೇಕು, ಆರಾಮಾಗಿ ಇರಲಿ ಅಂತ ಒಂದು ಕಾರಣವನ್ನು ಕೇಂದ್ರ ಸರ್ಕಾರ ಹೇಳ್ತು. ಅದು ಅಲ್ಲಿಗೆ ನಿಲ್ತು. ಅದು CAA ಆಯಿತು. NRC 1955ರಲ್ಲಿ ಭಾರತ ಒಂದು ಕಾಯ್ದೆ ಮಾಡ್ಕೊಂಡಿದೆ, ಭಾರತೀಯ ಪೌರತ್ವ ಕಾಯ್ದೆ. ಆ ಕಾಯ್ದೆ ಅಡಿಯಲ್ಲಿ ಭಾರತೀಯ ಪೌರರು, ಭಾರತೀಯ ಸಿಟಿಸನ್ಸ್ ಯಾರು ಅನ್ನುವುದನ್ನು ಪತ್ತೆ ಹಚ್ಚಿ ಭಾರತೀಯ ನಾಗರಿಕರ ಪಟ್ಟಿ ಮಾಡುವುದಕ್ಕಾಗಿ NRC. ಅದರಲ್ಲಿ ಕ್ಲಿಯರ್ ಆಗಿದೆ, ನೀವು ಭಾರತದಲ್ಲಿ, ನೀವು ನಿಮ್ಮ ಅಪ್ಪನೋ ನಿಮ್ಮ ಅಜ್ಜನೋ ಭಾರತದಲ್ಲಿ ಹುಟ್ಟಿ ಬೆಳೆದವರು ಹೌದಾ ಅಲ್ವಾ, ಅಥವಾ ಹೊರಗಡೆಯಿಂದ ವಲಸೆ ಬಂದವರ? ಈಗ ಹೊರಗಡೆಯಿಂದ ವಲಸೆ ಯಾವುದೋ ಕಾಲದಲ್ಲಿ ಬಂದಿರಬಹುದಪ್ಪ, ಅದಕ್ಕೂ ಒಂದು ಕಟ್ ಆಫ್ ಡೇಟ್ ಬೇಕಲ್ಲ. ಅಸ್ಸಾಂನಲ್ಲಿ ಮಾಡ್ಕೊಂಡ್ರೆ ಅದನ್ನು ಮಾರ್ಚ್ 24, 1971 ಕಟ್ ಆಫ್ ಡೇಟ್. ಅದಕ್ಕಿಂತ ಮುಂಚೆ ನೀವು ಭಾರತಕ್ಕೆ ವಲಸೆ ಬಂದು, ನೀವು ನಿಮ್ಮ ಅಪ್ಪನೋ ನಿಮ್ಮ ಅಜ್ಜನೋ 1971 ಮಾರ್ಚ್ 24ಕ್ಕಿಂತ ಮುಂಚೆ ಭಾರತಕ್ಕೆ ವಲಸೆ ಬಂದು ನಾವು ಭಾರತದ ನಾಗರಿಕರು ಅಂದರೆ ಓಕೆ. ಮಾರ್ಚ್ 25, 1971ರ ನಂತರ ಬಂದಿದ್ರೆ ಅಲ್ಲ, ನೀವು ವಲಸಿಗರು. ಆ ನಂತರ ಬಂದು ನಾವು ವಲಸಿಗರು, ನಾವು ರೆಫ್ಯೂಜಿಗಳು, ನಮಗೆ ಪೌರತ್ವ ಕೊಡಿ ಅಂತ ಅರ್ಜಿ ಸಲ್ಲಿಸಿ ಪೌರತ್ವ ತಗೊಂಡಿದ್ರೆ ಆ ಮಾತು ಬೇರೆ, ವೆಲ್ ಆ್ಯಂಡ್ ಗುಡ್, ನೀವು ಭಾರತದ ಪೌರರೇ, ಭಾರತದ ಸಿಟಿಸನ್ಸೇ. ಅದು ಏನೂ ಮಾಡದೆ ಅಕ್ರಮವಾಗಿ ಇದ್ದರೆ ನಿಮ್ಮನ್ನು ಭಾರತದ ನಾಗರಿಕರು ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದು NRC ಕಾಯ್ದೆ. ಈ NRC ಕಾಯ್ದೆ ಬಂದಾಗ ದೊಡ್ಡ ಪ್ರತಿಭಟನೆ ಆಯಿತು. ಶಾಹೀನ್ ಬಾಗ್ ನೆನಪಿರ್ಬೇಕು ನಿಮಗೆ, 55 ಜನ ಸತ್ತೋದ್ರು ಪ್ರತಿಭಟನೆಯಲ್ಲಿ, ಹಿಂಸಾಚಾರದಲ್ಲಿ. ಅಲ್ಲಿ ಕೇಳಿ ಬಂದ ಘೋಷಣೆ, ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅಂತ. ನಾವು ಡಾಕ್ಯುಮೆಂಟ್ಸ್ ತೋರಿಸಲ್ಲಪ್ಪ. ಇದೆಲ್ಲ ಆದ ಮೇಲೆ CAA NRC, CAA ಅಲ್ಲ NRC ಅಸ್ಸಾಂನಲ್ಲಿ ಮಾತ್ರ ಜಾರಿಗೊಳಿಸಲಾಯಿತು. ಹಿಮಂತ ಬಿಸ್ವಾ ಶರ್ಮಾ ಆಡಳಿತದಲ್ಲಿ ಮಾತ್ರ NRC ಜಾರಿಗೊಳಿಸಲಾಯಿತು. ಅಲ್ಲಿ ಕೇಳಿದರು, ತಗೊಂಬನ್ನಿ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಏನೇನಿದೆ ಅಂತ. 19,06,000 ಜನ ತಮ್ಮ ಪೌರತ್ವವನ್ನು ಪ್ರೂವ್ ಮಾಡೋದಕ್ಕಾಗಿಲ್ಲ. 19,06,000 ಜನ. ಅವ್ರನ್ನೇನು ಇಮಿಡಿಯೇಟ್ ಹೊರಗೆ ಹಾಕಿಲ್ಲ, ಇಟ್ಟಿದ್ದಾರೆ ಹಾಗೆ. 19,06,000 ಜನ. ಅವ್ರದ್ದು ಲೀಗಲ್ ಸ್ಟೇಟಸ್ ಅವ್ರಿಗೆ ಗೊತ್ತಾಗಬೇಕಲ್ರಿ, ವಾಟ್ ಆರ್ ಯು ಅನ್ನೋದು. 3,30,00,000 ಟೋಟಲ್ ಅರ್ಜಿ. 3,11,00,000 ಜನರ ಡಾಕ್ಯುಮೆಂಟ್ ಸ್ಯಾಟಿಸ್ಫ್ಯಾಕ್ಟರಿ ಇದ್ವು. ಈಗ ಹಿಮಂತ ಬಿಸ್ವಾ ಶರ್ಮಾ ಏನು ಮಾಡಿದ್ದಾರೆ ಅಂದರೆ, 18 ವರ್ಷದ ಮೇಲಾದವ್ರಿಗೆ ನೀವು ಆಧಾರ್ ಕಾರ್ಡೇ ಕೊಡೋದಿಲ್ಲ ಅಂತ. ಅಂದರೆ 18 ವರ್ಷ ತನಕ ನೀವು ಆಧಾರ್ ಕಾರ್ಡ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಂದರೆ, ಇತ್ತೀಚೆಗೆ ನೀವು ಬಾಂಗ್ಲಾದೇಶದ ಗಡಿ ದಾಟ್ಕೊಂಡು ಬಂದಿರಬಹುದು ಅನ್ನೋದೊಂದು ಪ್ರಿಸಂಪ್ಷನ್. 18 ವರ್ಷ ದಾಟಿದ್ರೆ ಯಾರಿಗೂ ಇಲ್ಲ. ಕೆಲವರಿಗೆ ಈ ಟೀ ಎಸ್ಟೇಟ್ನಲ್ಲಿ ಕಾರ್ಮಿಕರು ಅಂಥವ್ರಿಗೆ ಕೆಲವೊಂದಷ್ಟು ಲೀನಿಯನ್ಸ್ ಕೊಟ್ಟಿದ್ದಾರೆ. ಏನೋ ಒಂದು ಕಾರಣ ಹೇಳಬೇಕು, ಅವ್ರು ಇಂತಿಂಥ ಕಾರಣಕ್ಕೆ ನಾವು ಮಾಡಿಸ್ಕೊಂಡಿರಲಿಲ್ಲಪ್ಪ ಆಧಾರ್ ಕಾರ್ಡು, ಈಗ ಮಾಡಿಕೊಡಿ ಅಂತ ಅರ್ಜಿ ಹಾಕ್ಕೊಳ್ಬೇಕು. ಆ ಅರ್ಜಿನ
ಯಾರು ಇಲ್ಲಿ ಸಣ್ಣ ಪುಟ್ಟ ಸಿಬ್ಬಂದಿ ಕೂತ್ಕೊಂಡು ಮಾಡಿ ಆಧಾರ್ ಕಾರ್ಡನ್ನು ಓಕೆ ಮಾಡೋದಿಲ್ಲ. ಜಿಲ್ಲಾಧಿಕಾರಿಯೇ ಸ್ವತಃ ಆ ಅರ್ಜಿಯನ್ನು ನೋಡಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅವ್ರಿಗೆ. ಈ ಮನುಷ್ಯ ಇಷ್ಟು ವರ್ಷ ಭಾರತದಲ್ಲಿದ್ದರೂ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ಇಂತಿಂಥ ಕಾರಣಕ್ಕೆ ಮಾಡಿಸ್ಕೊಂಡಿಲ್ಲ ಅಂತ ಸ್ಯಾಟಿಸ್ಫೈ ಆದರೆ ಜಿಲ್ಲಾಧಿಕಾರಿ ಒಬ್ಬರು ಕೊಡಬಹುದು. ಅದು ಅಸ್ಸಾಂನಲ್ಲಿ ಅದನ್ನು ದೇಶದಾದ್ಯಂತ ಮಾಡುವುದಕ್ಕೆ ಹೊರಟಿದ್ದಾರೆ ಅಂತ ಅಸಾದುದ್ದೀನ್ ಓವೈಸಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹೇಳ್ತಾರವ್ರು, ಅಮಿತ್ ಶಾ ಹವಾಬಾಜಿ ನೈ ಕರ್ತಾಯ ಅಂತ. ಅಮಿತ್ ಶಾ ಕೊಯ್ ಕಚ್ಚಾ ಕಾಮ್ ನೈ ಕರ್ತಾಯ, ಸುಮ್ಮನೆ ಏನೂ ಮಾಡೋದಿಲ್ಲ ಅಂತ ಹೇಳ್ತಾರವ್ರು. ಅಂಥದ್ದೊಂದು ಆಲೋಚನೆ ಕೇಂದ್ರ ಸರ್ಕಾರಕ್ಕೆ ಇದೆಯಾ? ವಿ ಡೋಂಟ್ ನೋ. ಅಥವಾ ಬೇರೆ ಯಾವುದಾದ್ರು ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಜೊತೆಗೆ ಸಭೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಲೆಟ್ಸ್ ಸಿ. ಮುಂದಿನ ಸುದ್ದಿಗೆ ಹೋಗೋಣ. ಪುಣೆಯ ಉದ್ಯಮಿ ಕೇತನ್ ಮರ್ಡರ್ ಕೇಸ್ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದಂಥ ಕೊಲೆ ಇದು. ಇದಾದ ನಂತರ ಇಂಥ ಕೇಸ್ಗಳು ಎಷ್ಟು ಬರ್ತಿದ್ದಾವ್ರಿ? 600ರಿಂದ 800 ಕೋಟಿ ನೆಟ್ವರ್ತ್ ಇದ್ದಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ಮನ್ ಕೇತನ್ ಅಗರ್ವಾಲ್ ಸಿಯಾ ಗೋಯಲ್ ಅನ್ನುವ ಹುಡುಗಿಯ ಜೊತೆಗೆ ಅರೇಂಜ್ಡ್ ಮ್ಯಾರೇಜ್ ಮಾಡ್ಕೊಳ್ಳೋಕೆ ಹೊರಟಿದ್ದು. ಫ್ಯಾಮಿಲಿ ಕೂತ್ಕೊಂಡು ಮಾತಾಡಿದ್ದು. ಕೇತನ್ ಅಗರ್ವಾಲ್ಗೆ 24 ವರ್ಷ, ಸಿಯಾ ಗೋಯಲ್ಗೆ 20 ವರ್ಷ. ಎರಡು ಹೈ ನೆಟ್ವರ್ತ್ ಇರುವಂಥ ಫ್ಯಾಮಿಲಿಗಳು. 17 ಕೋಟಿ ಕೊಟ್ಟು ಜೋಧಪುರ ಅರಮನೆಯನ್ನು ಮದುವೆಗೆ ಬುಕ್ ಮಾಡಿದ್ರು. 2 ಚಾರ್ಟರ್ಡ್ ಫ್ಲೈಟ್ ಬುಕ್ ಮಾಡಿದ್ರು ರಿಲೇಟಿವ್ಸನ್ನು ಜೋಧಪುರಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಎಂಗೇಜ್ಮೆಂಟ್ ಅದ್ಧೂರಿಯಾಗಿ ನಡೆದಿತ್ತು. ಮದುವೆ ಶಾಪಿಂಗ್ ಮಾಡೋದಕ್ಕೆ ಕೇತನ್ ಅಗರ್ವಾಲ್ ಸಿಯಾ ಗೋಯಲ್ಗೆ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಂತೆ. ಈ ಸಿಯಾ ಗೋಯಲ್ ಅದನ್ನು ತಗೊಂಡು ಹೋಗಿ ತನ್ನ ಬಾಯ್ ಫ್ರೆಂಡ್ ಚೇತನ್ ಚೌಧರಿ ಕೊಟ್ಟಿದ್ಲಂತೆ. ಅವನು ಅಂಗಡಿ ಇಟ್ಕೊಂಡಿರೋನು, ಕಿರಾಣಿ ಅಂಗಡಿ ಇದೆಯಂತ ಒಂದು. ಅದರಲ್ಲಿ ಅವನು ತನ್ನ ಅಂಗಡಿ ದೊಡ್ಡದು ಮಾಡ್ಕೊಂಡಿದ್ನಂತೆ ಚೇತನ್ ಚೌಧರಿ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಹುಡುಗಿ ಯಾರೋ ಬಡವರ ಮನೆ ಹುಡುಗನನ್ನು ಲವ್ ಮಾಡೋದು ಮಹಾಪರಾಧ ಏನಲ್ಲ, ಅಪರಾಧವೇ ಅಲ್ಲ, ಅಬ್ಸಲ್ಯೂಟ್ಲಿ ಫೈನ್. ಆದರೆ ಅವನ್ನ ಮದುವೆ ಮಾಡ್ಕೋಬೇಕು ಅಂಥೇಳಿ ಮನೇಲಿ ನೋಡಿದ ಹುಡುಗನ ಮರ್ಡರ್ ಮಾಡಿಸ್ಬಿಡೋದಿದೆಯಲ್ಲ, ದುರಂತ ಇದು. ಇನ್ಫ್ಯಾಕ್ಟ್ ಈ ಹುಡುಗಿ ಆ ಚೇತನನ್ನು ಕರ್ಕೊಂಡು ಹೋಗಿ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ಲಂತೆ. ಒಂದು ಕಡೆ ಎಂಗೇಜ್ಮೆಂಟು ನೋಡಿ. ಆ ಫೋಟೋ ನೋಡಿದ್ರೆ ಒಂದು ಸ್ವಲ್ಪನಾರು ಡೌಟ್ ಬರುತ್ತಾ ಇವಳಿಗೆ ಮದುವೆ ಇಷ್ಟ ಇರಲಿಲ್ಲ ಅನ್ನೋದು. ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ಲಿಕ್ಕೆ ಈಕೆಯ 2 ಕ್ಲಾಸ್ಮೇಟ್ಸ್ ಅನ್ಸುತ್ತೆ, ಫ್ರೆಂಡ್ಸ್ ಅಂತ ಹೇಳ್ತಾರೆ, ಸಾಕ್ಷಿಗಳಾಗಿ ಸಹಿ ಹಾಕಿದ್ರಂತೆ. 4 ತಿಂಗಳ ಹಿಂದೆನೇ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ಲು. ಹೆಚ್ಚು ಕಡಿಮೆ ಎಂಗೇಜ್ಮೆಂಟ್ ಆಗುವ ಟೈಮ್ನಲ್ಲೇ. ಇನ್ಯಾವುದೋ ಈ ಸೋಷಿಯಲ್ ನೆಟ್ವರ್ಕಿಂಗ್ ವೆಬ್ಸೈಟ್ನಲ್ಲಿ ತನ್ನ ಫ್ರೆಂಡ್ ಒಬ್ಬಳಿಗೆ ಮೆಸೇಜ್ ಹಾಕಿದ್ಲಿ ಇವಳು. ಯಾವತ್ತೂ ನಡೆಯದ ಮದುವೆಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸೋದಕ್ಕೆ ನಿನ್ನ ಆಧಾರ್ ಕಾರ್ಡ್ ಕಳಿಸು ಅಂತ. ಯಾವತ್ತೂ ನಡೆಯದ ಮದುವೆ, ಅದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬೇಕು, ನಿನ್ನ ಆಧಾರ್ ಕಾರ್ಡ್ ಕಳಿಸು ಅಂತ ಫ್ರೆಂಡ್ ಒಬ್ಬಳಿಗೆ ಮೆಸೇಜ್ ಮಾಡಿದ್ಲಂತೆ. ರಿಜಿಸ್ಟರ್ಡ್ ಮದುವೆ ಮಾಡ್ಕೊಂಡಿದ್ಲು. ಮದುವೆಯ ಶಾಪಿಂಗಿಗೆ ಅಂತ 1 ಕೋಟಿ ರೂಪಾಯಿ ಉಡುಪಿ ಹತ್ರ ಇಸ್ಕೊಂಡು ಬಾಯ್ ಫ್ರೆಂಡಿಗೆ ಕೊಟ್ಟಿದ್ಲು. ಇಬ್ಬರು ಸೇರ್ಕೊಂಡು ಡಿಸೈಡ್ ಮಾಡಿದ್ರು, ಬಾಯ್ ಫ್ರೆಂಡು ಈಕೆ ಸೇರ್ಕೊಂಡು ಡಿಸೈಡ್ ಮಾಡಿದ್ರು ಲೋಹಗಡದಲ್ಲಿ ಅವನನ್ನು ಮರ್ಡರ್ ಮಾಡೋದು ಅಂತ. ಆ ಬಾಯ್ ಫ್ರೆಂಡ್ ಈಗ ಹೇಳ್ತಾನೆ, ನಾನು ಬೇಡ ಅಂದೆ, ಆಕೆ ಕೇಳಲಿಲ್ಲ ಅಂತ. ನೋಡಿ, ಆಕೆಗೆ ಏನೋ ದುಡುಕಿ ನಿರ್ಧಾರ ತಗೊಂಡು ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವ ಭಾವನೆನಾದರೂ ಬಂದಿದೆಯಾ ಅಂದರೆ ನೋ. ಆಕೆನ ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಕರ್ಕೊಂಬರ್ತಿರ್ತಾರೆ, ಹೊರಗಡೆ ಮಾಧ್ಯಮದ ಕ್ಯಾಮ್ರಾಗಳಿರ್ತವೆ. ಶಿ ಶೋಸ್ ಆರ್ ಮಿಡಲ್ ಫಿಂಗರ್, ಮಧ್ಯದ ಬೆರಳು ತೋರಿಸ್ತಾಳೆ ಅವಳು ಮಾಧ್ಯಮದ ಕ್ಯಾಮ್ರಾಗಳಿಗೆ. ಇಡೀ ಸೊಸೈಟಿ ಯಾವ ಕಡೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಹೇಳೋ ಹಂಗೆ ಮಾಡಿದ್ದು ನೋಡ್ರಿ. ಬ್ಯಾಕ್ ಟು ಬ್ಯಾಕ್ ಇಂಥ ಕೇಸ್ಗಳು ಒಂದು ಬಂದಿದ್ದಕ್ಕೆ ಉಳಿದಿದ್ದೆಲ್ಲ ಅಷ್ಟು ಹೈಪ್ ಆಗ್ತಾ ಇದ್ದಾವೆ, ಅಥವಾ ಈ ಥರದ ಪ್ರಕರಣಗಳು ನಡೆಯೋದೇ ಜಾಸ್ತಿ ಆಗಿದ್ದಾವೆ. ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಓದ್ತಾ ಇದ್ದೆ, ಗಂಡ ಫಾರಿನ್ನಲ್ಲಿದ್ದ, ಹೆಂಡತಿ ಇಲ್ಲಿದ್ಲು, ಬಾಯ್ ಫ್ರೆಂಡ್ ಇದ್ದ. ಅವನು ಬಂದ ಮನೆಗೆ ರಜೆಗೆ ಅಂತ, ನಾನಿನ್ನು ವಾಪಸ್ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಅಂದ. ಬಾಯ್ ಫ್ರೆಂಡಿಗೆ ಈ ಹೆಂಡತಿಗೆ ಟೆನ್ಷನ್ ಆಯಿತು, ಇವನು ವಾಪಸ್ ಹೋಗದೆ ಇಲ್ಲೇ ಎದ್ದುಬಿಟ್ರೆ ನಮ್ದು ಹೆಂಗೆ ಮಜಾ ನಡೆಯೋದಿಲ್ವಲ್ಲ ಅಂತ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ತಳ್ಳಕ್ಕೆ ಪ್ರಯತ್ನ ಪಟ್ಟರಂತೆ. ಅವನು ಗಾಯ ಆಗುತ್ತೆ, ಹಾಸ್ಪಿಟ್ಲಿಗೆ ಸೇರಿಸ್ತಾನೆ. ಅವಳು ನರ್ಸು. ಈ ಬಾತ್ರೂಮ್ ಕ್ಲೀನಿಂಗದ್ದನ್ನು ಕ್ಲೀನ್ ಮಾಡ್ತಾರಲ್ಲ, ಅದನ್ನು ಇಂಜೆಕ್ಷನ್ ಹಾಕಿ ಕೊಟ್ಟು
ಕೊಂದುಬಿಟ್ಲಂತೆ. ಕೇತನ್ನ ಲೋಹಗಡದಲ್ಲಿ ಮರ್ಡರ್ ಮಾಡೋದು ಅಂತ ನಿರ್ಧಾರ ಆಗಿತ್ತು ಇವ್ರದ್ದು. 2 ಸಲ ಟ್ರೈ ಮಾಡ್ತಾರೆ, 2 ಸಲ ಫೇಲ್ ಆಗಿ 3ನೇ ಸಲ ಸಕ್ಸಸ್. ಅವನು ಕೇತನ್ ಅಮಾಯಕತೆಯ ಪರಮಾವಧಿಯಪ್ಪ ಅವನು. ಒಂದು ಸಲ ಏನೋ ತಳ್ಳದ್ಲಂತೆ, ಅವನು ಹೋಗಿ ಕೆಳಗೆ ಬೀಳೋನು ಹಿಡ್ಕೊಂಬಿಟ್ನಂತೆ. ಅಯ್ಯೋ ಇಲ್ಲಿ ಹಾವಿತ್ತು ಅಂದ್ಲಂತೆ ಅವಳು, ಹಾವಿತ್ತು ಅಂದ್ಲಂತೆ. ಅದು ಆದಮೇಲೂ ಮತ್ತೆ ಅವಳ ಜೊತೆಗೆ ಅಲ್ಲಿಗೆ ಹೋಗ್ತಾನಲ್ರಿ ಇವನು. ಸ್ವಲ್ಪ ಗಂಡ್ಮಕ್ಳು ನಂಬೋದು ಜಾಸ್ತಿ. ಕೇಸ್ ಅಂತೂ ಸ್ಟ್ರಾಂಗ್ ಆಗ್ತಾ ಇದೆ, ಅಷ್ಟು ಮಾತ್ರ ಹೇಳಬಹುದು. ಮುಂದಿನ ಸುದ್ದಿಗೆ ಹೋಗೋಣ. ಮಹಾರಾಷ್ಟ್ರದಿಂದ ಬಂದಿರೋ ಸುದ್ದಿ, ಮಹಾರಾಷ್ಟ್ರದಿಂದಲೇ ಬಂದಿರೋ ಸುದ್ದಿ, ಅದು ಪುಣೆದ್ದು. ಶಿವಸೇನೆ ಏಕನಾಥ್ ಶಿಂಧೆ ಬಣದ ಕಾರ್ಪೊರೇಟರು ಒಬ್ಬ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಮೇಲೆ ನಡೆಸಿರುವ ಹಲ್ಲೆಯ ದೃಶ್ಯ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಇದು ಈ ಕಾರ್ಪೊರೇಟರ್ ವಾರ್ಡ್ನಲ್ಲಿ ಯಾರೋ ಪ್ರೆಗ್ನೆಂಟ್ ಇದ್ದರು, ಹೆರಿಗೆ ನೋವು ಬಂದಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ. ಡಾಕ್ಟರ್ ಅದನ್ನು ಚೆಕ್ ಮಾಡಿ ಮಗು ಅದೇ ಇದನ್ನೇ ಹೇಳ್ತಾರಲ್ಲೇನು ಪ್ರಿಮ್ಯಾಚುರ್ಡ್, ಇನ್ನೂ ಪೂರ್ತಿ ಟೈಮ್ ಆಗಿಲ್ಲ, ಸಮಸ್ಯೆ ಆಗಬಹುದು, NICUನಲ್ಲಿ ಇಡಬೇಕಾಗತ್ತೆ, ನಮ್ಮಲ್ಲಿ NICU ಎಲ್ಲ ಫುಲ್ ಇದ್ದಾವೆ, ನೀವು ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಹಿಂಗೆ ಅಂತಿದ್ದಾರೆ ಅಂತ ಆ ಡೆಲಿವರಿಗೆ ಬಂದ ಹೆಣ್ಣುಮಗಳ ಕಡೆಯವರು ಕಾರ್ಪೊರೇಟರ್ಗೆ ಫೋನ್ ಮಾಡ್ತಾರೆ. ಕಾರ್ಪೊರೇಟರ್ ಸೀದಾ ಅಲ್ಲಿ ಬಂದದ್ದೇ. ಕಾರ್ಪೊರೇಟರ್ ಕಲ್ಯಾಣ ಡೋಂಬಿವಿಲ್ಲಿ ಪಾಲಿಕೆಯ ಕಾರ್ಪೊರೇಟರ್ ರಮೇಶ್ ಮಾತ್ರೆ ಬೆಂಬಲಿಗರನ್ನ ಕರ್ಕೊಂಡ್ಬಂದ. ಈ ಕಾರ್ಪೊರೇಟರ್ ಬಂದಾಗ ಆ ಡಾಕ್ಟರ್ ಏನೋ ಫೋನಲ್ಲಿ ಮಾತಾಡ್ತಾ ಇದ್ದರೆ ಡಾಕ್ಟರ್ ಮೇಲೆ ಅಟ್ಯಾಕ್. ನೋಡಿ ಆ ದೃಶ್ಯಗಳನ್ನು ನೋಡಿ ಒಂದ್ಸಲ. KDMC ಶಾಸ್ತ್ರಿ ನಗರದ ಹಾಸ್ಪಿಟಲ್ ಇದು. NICU ಬೆಡ್ ಇಲ್ಲ ಅಂತ ಹೇಳಿದ್ದಕ್ಕೆ CCTV ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗ ಈ ರಮೇಶ್ ಮಾತ್ರೆ ಶಿವಸೇನೆಯ ನಾಯಕ ಕಮ್ ಕಾರ್ಪೊರೇಟರ್ ಹೇಳ್ತಾ ಇರೋದು, ನಾನು ಹೊಡೆದೇ ಇಲ್ಲ, ಆ ಡಾಕ್ಟರ್ ಫೋನಲ್ಲಿ ಮಾತಾಡ್ತಿದ್ರು, ಫೋನ್ ಕಸ್ಗಳಕ್ಕೆ ಹೋದೆ ನಾನು ಅಂತ. ಫೋನ್ ಕಸ್ಗಳಕ್ಕೆ ಹೋದೆ. CCTV ಇದ್ದಾಗಲೇ ಇಷ್ಟೆಲ್ಲ ಸಮರ್ಥನೆ ಮಾಡ್ಕೋತಾರೆ ಇವ್ರು, ನಾವು ಹೊಡೆದಿಲ್ಲ, ಫೋನ್ ಕಸ್ಗಳಕ್ಕೆ ಹೋಗಿದ್ದು ಅಂತ. ಏನು ಇಲ್ಲದೇ ಇರೋ ಕಾಲದಲ್ಲಿ ಅಥವಾ ಏನು ಇಲ್ಲದೇ ಇರೋ ಜಾಗದಲ್ಲಿ ನಡೆದ ಘಟನೆಗಳಿಗೆ ಏನೇನೆಲ್ಲ ಹೇಳಬಹುದು ಅಂತ. ಕಾರ್ಪೊರೇಟರ್ ಸೇರಿ 6 ಜನರ ವಿರುದ್ಧ FIR ಆಗಿದೆ. ಅರೆಸ್ಟ್ ಆಗುತ್ತಾ? ವಿ ಕಾಂಟ್ ಸೇ. ಆಡಳಿತ ಪಕ್ಷದವರು, ಶಿವಸೇನೆ ಏಕನಾಥ್ ಶಿಂಧೆ ಬಣದವರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.